ಇವಾಗ ನಾವು UPSC ಬಗ್ಗೆ ಮಾತನಾಡಿದ್ವಿ, ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಮಾತನಾಡಿದ್ವಿ. ಒಂದಿಷ್ಟು ಪ್ರಶ್ನೆಗಳು ಸರ್, ಸಾಮಾನ್ಯವಾದಂತಹ ಪ್ರಶ್ನೆಗಳು, ಚಿಕ್ಕದಾಗಿ ಉತ್ತರ ಕೊಡೋದಾದ್ರೆ ಎಲ್ಲದಕ್ಕೂ ಕೂಡ. ಇಲ್ಲಿ ತನಕ ಒಂದು UPSC ಪಾಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಸಾಧನೆ ಅಂತ ಹೇಳಿ ಕೆಲವೊಂದು ಕನ್ಸಿಡರ್ ಮಾಡ್ತಾರೆ. ನಿಮ್ಮ ಪ್ರಕಾರ ಸಾಧನೆ ಅಂದ್ರೆ ಏನು ಸರ್? ನನ್ನ ಪ್ರಕಾರ ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಅನ್ಬೋದು. ಅಂದ್ರೆ ಸಾಧನೆಗಿಂತ ಇದೇನು ಅವಕಾಶ ಅನ್ಬೋದು. ಸಾಧನೆಗಿಂತ ಆಕ್ಚುಲಿ ಸಿವಿಲ್ ಸರ್ವಿಸ್ ಕ್ಲಿಯರ್ ಮೇಲೆ ಒಂದು ಪಬ್ಲಿಕ್ ಸೇವೆ ಮಾಡೋದೊಂದು ಅವಕಾಶ ಅಂತ ಹೇಳ್ಬೋದು. ಅದು ಕರೆಕ್ಟ್ ವರ್ಡ್ ಆಗತ್ತೆ. ಸರ್ವಿಸ್ ಅಲ್ವಾ ನಮ್ದು, ಸೇವೆ ಮಾಡೋಕ್ಕೋಸ್ಕರ ಅವಕಾಶ ಅನ್ಬೋದು. ಸಾಧನೆ ಅನ್ನೋದು ಪರ್ಸನಲ್, ಇದು ಪರ್ಸನಲ್ ವಿಚಾರವಾಗಿ ಸಾಧನೆ ಅಂದ್ರೆ ಪರ್ಸನಲ್ ಅಚೀವ್ಮೆಂಟ್. ಬಟ್ ಪರ್ಸನಲ್ ಅಚೀವ್ಮೆಂಟ್ ಏನಂದ್ರೆ ಬೇರೆ ಬೇರೆ ಫೀಲ್ಡ್ಸ್ ಅಲ್ಲಿ ಬೇರೆ ಬೇರೆ ಎಲ್ಲರೂ ಸಾಧನೆ ಮಾಡ್ತಾರೆ. ಬಟ್ ಪರ್ಸನಲ್ ಲೈಫಲ್ಲೇ ಸಾಧನೆ ಇರ್ಬೋದು. ಬಟ್ ಪಬ್ಲಿಕ್ ಲೈಫಲ್ಲಂತೂ ಮಾತ್ರ ಅಂದ್ರೆ ಸೊಸೈಟಿ, ಸಮಾಜ ದೃಷ್ಟಿಯಿಂದ ಮಾತ್ರ ಅದೊಂದು ಅವಕಾಶ, ನಮಗೆ ಸಿಕ್ಕಿರುವಂತ ಅವಕಾಶ ಅದು. ಸಾಧನೆಯ ಹಾದಿಯಲ್ಲಿ ಮನೋರಂಜನೆ, ಎಂಟರ್ಟೈನ್ಮೆಂಟ್ ಇರಬೇಕು, ಕಂಪಲ್ಸರಿ ಎಲ್ಲರಿಗೆ ಇರಬೇಕು ಎಂಟರ್ಟೈನ್ಮೆಂಟ್. ಬಟ್ ಅದೇ ನಾನು ಜೋಕಾಗಿ ನಮ್ಮ ವೈಫ್ಗೆ ಹೇಳ್ತಾ ಇದ್ದೆ, ಈ ನಮ್ಮ ಟೈಮಲ್ಲಿ ಇನ್ಸ್ಟಾಗ್ರಾಮು ಈ ರೀಲ್ಸ್ ಇದ್ರೆ ನಾನು ಆಕ್ಚುಲಿ ಸಾಧನೆ ಮಾಡಕ್ ಆಗ್ತಾ ಇದ್ರು ಇಲ್ವೋ ಅನ್ನೋದು ನನ್ನ ಡೌಟ್ ಬರ್ತಾ ಇದೆ. ಅಂದ್ರೆ ಯಾಕೆಂದ್ರೆ ತುಂಬಾ ಡಿಸ್ಟ್ರಾಕ್ಟ್ ಆಗ್ತಾ ಇದೆ ಇದು. ಒಂಥರ ನಮ್ಗೆ ಏನಂದ್ರೆ ಎಲ್ಲ ಕಂಟೆಂಟ್ ರೆಡಿಮೇಡ್ ಕಂಟೆಂಟ್, ಮತ್ತೆ ಎಲ್ಲ ಫಾಸ್ಟ್ ಪೇಸ್ಡ್ ಕಂಟೆಂಟ್ ಎಂಟರ್ಟೈನ್ಮೆಂಟ್ ಅಲ್ಲಿ. ನಾವು ಸ್ಪೋರ್ಟ್ಸ್ ಆಡ್ತೀವಿ, ಎಂಟರ್ಟೈನ್ಮೆಂಟ್ ಮೂವೀಸ್ ನೋಡ್ತೀವಿ, ಬಹಳಷ್ಟು ಎಲ್ಲ ಮಾಡ್ತೀವಿ. ಬಟ್ ಈಗಿರುವಂತ ಎಂಟರ್ಟೈನ್ಮೆಂಟ್ ಏನಂದ್ರೆ ಸ್ವಲ್ಪ ಮಿತಿ ಮೀರಿದೆ ಅನ್ಸ್ಬೋದು, ಅನ್ನೋದು ತಪ್ಪಂತ ನನ್ನ ಅನಿಸಿಕೆ. ಯಾಕೆಂದ್ರೆ ಮೊಬೈಲ್ಸ್ ನೋಡುವಂತ ಒಂದು ಟೈಮ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ, ನಾವು ಮುಂಚೆ ಟಿವಿ ನೋಡ್ತಾ ಇದ್ವಿ, ನಮ್ಮ ಟೈಮಲ್ಲಿ ಟಿವಿ ನೋಡ್ತಾ ಇದ್ವಿ. ಸೊ ಟಿವಿ ನಮ್ಗೆ ಒಂದು 5 ತಾಸು ನೋಡಿದ್ರೆ, 6 ತಾಸು ನೋಡಿದ್ರೆ ದಿನಕ್ಕೆ, ಆ ದಿನಗಳಲ್ಲಿ ದೊಡ್ಡ ವಿಷಯ ಅದು. 5 hours ಟಿವಿ ನೋಡಿದೀವಿ, ನಿನ್ ಕೆಲಸ ಇಲ್ವಾ ಅಂತ ಹೇಳಿ. ಬಟ್ ಈಗಂತೂ ನಾವು ಮೊಬೈಲ್ ಅಲ್ಲಿ ಆಲ್ಮೋಸ್ಟ್ ಆರಾಮಾಗಿ ಒಂದು 10 ತಾಸಂತೂ ನಾವು ಮೊಬೈಲ್ ಅಲ್ಲಿ ಸ್ಪೆಂಡ್ ಮಾಡ್ತಾ ಇದ್ವಿ, ಇನ್ಸ್ಟಾದಲ್ಲಿ. ಸೊ ಎಂಟರ್ಟೈನ್ಮೆಂಟ್ ಸ್ವಲ್ಪ ಜಾಸ್ತಿ ಆಗಿದೆ ಅನಿಸ್ತಾ ಇದೆ ನನಗೆ. ಅಂದ್ರೆ ಅದು ಅಗೇನ್ ವೈಯಕ್ತಿಕ, ಇದು ತಪ್ಪಂತ ಹೇಳಲ್ಲ, ಅವರಿಷ್ಟ ಅದು. ಬಟ್ ಜಾಸ್ತಿ ಆಗ್ತದೆ. ನಾನು ಪರ್ಸನಲ್ ಆಗಿ ನಮ್ಮ ಟೈಮಲ್ಲಿ ರೀಲ್ಸ್, ಇನ್ಸ್ಟಾಗ್ರಾಮ್ ಇದ್ರೆ ನಾನು ಅಷ್ಟು ಓದಕ್ ಸಾಧ್ಯ ಇದೆಯೋ ಇಲ್ವೋ ಅಂತ ನನಗೆ ಡೌಟ್ ಬರ್ತಿತ್ತು. ಸೊ ಅದಕ್ಕೆ ಎಂಟರ್ಟೈನ್ಮೆಂಟ್ ಇರಬೇಕು. ಬಟ್ ಈ ಸ್ವಲ್ಪ ಅಗೇನ್ ಅದು ಜನರು ಒಪ್ಪಲ್ಲಿರ್ಬೋದು, ಹುಡುಗರು ಜನ್ಜಿ ಒಪ್ಪಲ್ಲಿರ್ಬೋದು, ಬಟ್ ಸ್ವಲ್ಪ ಜಾಸ್ತಿನೇ ಆಗಿದೆ.